ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024 ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ದ್ವಾದಶ ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನಮ್ಮ ವಾರ ಭವಿಷ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾನುವಾರದಿಂದ ಶನಿವಾರದವರೆಗೂ, ಯಾಕೆಂದರೆ ನವಗ್ರಹಗಳಲ್ಲೇ ರಾಜಗ್ರಹ ಅಂದರೆ ಸೂರ್ಯ, ಅದಕ್ಕೆ ಭಾನುವಾರದಿಂದ ಶನಿವಾರದವರೆಗೂ ಹೇಳ್ತಾ ಹೋಗ್ತೀನಿ. ಈ ವಾರದಲ್ಲಿ ಚಂದ್ರ ರೋಹಿಣಿ ನಕ್ಷತ್ರ ಅಂದರೆ ಮೃಗಶಿರ ನಕ್ಷತ್ರ, ರೋಹಿಣಿ ಮೃಗಶಿರ ಇವೆಲ್ಲ ವೃಷಭ ರಾಶಿಯಲ್ಲಿ ಬರುತ್ತೆ. ಚಂದ್ರ ಮೂವ್ ಆಗ್ತಾ ಹೋಗ್ತಾನೆ. ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ ನಕ್ಷತ್ರದಲ್ಲಿ ಈ ವಾರ ಚಂದ್ರ ಸಂಚಾರ ಆಗ್ತಾನೆ. 19ನೇ ತಾರೀಕು ಸೋಮವಾರ ಫೆಬ್ರವರಿ 2024 ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ಈ ವಾರ ಸಂಚಾರ. ಹಾಗಾದರೆ ಫಲಾನುಫಲ ನಿಮ್ಮ ಮೇಲೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತಿಳಿಸ್ತೀನಿ. ಈ ವಾರದ ಕೊನೆ ಶನಿವಾರ ಭಾರತ ಹುಣ್ಣಿಮೆ ಅಂತೀವಿ ಅಥವಾ ವ್ಯಾಸ ಪೌರ್ಣಿಮೆ ಅಂತೀವಿ. 24ನೇ ತಾರೀಕು ಫೆಬ್ರವರಿ 2024, 20ನೇ ತಾರೀಕು ಫೆಬ್ರವರಿ 2024 ಏಕಾದಶಿ. ಹಾಗಾದ್ರೆ ಈಗ ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಇನ್ನು ಹಸ್ತ ಸಾಮುದ್ರಿಕ ಮತ್ತೊಂದು ಶಾಸ್ತ್ರ ಅಂದರೆ ಮುಖ ಸಾಮುದ್ರಿಕ ಶಾಸ್ತ್ರ, ಇಂಗ್ಲೀಷಲ್ಲಿ ಫೇಸ್ ರೀಡಿಂಗ್ ಅಂತಾರೆ. ಮುಖ ಸಾಮುದ್ರಿಕ ಶಾಸ್ತ್ರವನ್ನು, ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಪಾಮಿಸ್ಟ್ರಿ ಅಂತಾರೆ. ಇದ್ರ ಮುಖಾಂತರ ಕೂಡ ನೀವು ಭವಿಷ್ಯವನ್ನು ತಿಳ್ಕೊಬೋದು. ಜಾಸ್ತಿ ರಿಸರ್ಚ್ ಪಾಮಿಸ್ಟ್ರಿ ಬಗ್ಗೆ ನಡೀತಾ ಇರೋದು ಈಸ್ಟರ್ನ್ ಕಂಟ್ರೀಸ್ಗಿಂತನೂ ವೆಸ್ಟರ್ನ್ ಕಂಟ್ರೀಸಲ್ಲಿ ಜಾಸ್ತಿ ನಡೀತಾ ಇದೆ. ಇವೆಲ್ಲ ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು. ಈ ಜ್ಯೋತಿಷ್ಯ ಋಷಿ ಮುನಿಗಳು ಅವತ್ತಿನ ದಿನ ಎಲ್ಲ ವಿಚಾರಗಳ ತಿಳ್ಕೊಂಡು, ಇವತ್ತು ಸೈನ್ಸ್ ಇಷ್ಟು ಡೆವಲಪ್ಮೆಂಟ್ ಆದರೂ ಕೂಡ ಅಡಿಸದೇ ಇರುವಂತಹ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ವೇದಾಂಗಗಳು ಎಲ್ಲ ಬ್ರಿಟಿಷರು ಬಂದಾಗ ಎಷ್ಟೋ ನಮ್ಮ ವೇದಗಳನ್ನ ತಗೊಂಡು ಹೋದ್ರು, ಎಷ್ಟೋ ಅಸ್ಟ್ರಾಲಜಿ ಬುಕ್ಸ್ನ ತಗೊಂಡು ಹೋದ್ರು, ಪಾಮಿಸ್ಟ್ರಿಗಳನ್ನ ತಗೊಂಡು ಹೋದ್ರು. ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ಅಲ್ವಾ, ಗುರುಕುಲ ಸಿಸ್ಟಮನ್ನು ಪರಿವರ್ತನೆ ಆಯಿತು. ಗುರುಕುಲ ಸಿಸ್ಟಮಲ್ಲಿ ತುಂಬ ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಿತ್ತು. ಇವಾಗೆಲ್ಲ ಇದೆಲ್ಲ ಪರಿವರ್ತನೆ ಸೃಷ್ಟಿಯಲ್ಲಿ ಆಗಬೇಕು ಅಂತಿತ್ತು, ಕಲಿಯುಗದಲ್ಲಿ ಆಗಿದೆ. ಅದಕ್ಕೆ ಇದೆಲ್ಲ ಶಾಸ್ತ್ರಗಳು ಕೂಡ ಭಾರತ ದೇಶದಿಂದ ಬಂದಿರುವಂಥದ್ದು. ಅದಕ್ಕೆ ಭಾರತ ದೇಶವನ್ನು ಆಧ್ಯಾತ್ಮಿಕ ದೇಶ ಅಂತಲೂ ಕೂಡ ಕರೀಲಾಗತ್ತೆ. ದೇವಿ ದೇವತೆಗಳು ಋಷಿಮುನಿಗಳು ವಾಸ ಮಾಡಿದಂತಹ ದೇಶ ಭಾರತ. ಅದಕ್ಕೆ ಸನಾತನ ಧರ್ಮ. ಈಗ ನಾವು ಹಿಂದೂ ಧರ್ಮ ಅಂತೀವಿ, ಸನಾತನ ದೇವಿ ದೇವತೆಗಳಿದ್ದಂತಹ ಧರ್ಮ ಇದ್ದಿದ್ದು ಭಾರತ ದೇಶ. ಇದೆಲ್ಲ ಹಿಂದೂ ಸನಾತನ ಧರ್ಮ ಆದಮೇಲೆ ಬೇರೆ ಬೇರೆ ಮುಸ್ಲಿಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮಗಳಾಗಿರ್ಬೋದು, ಈಗ ಚಿಕ್ಕ ಪುಟ್ಟ ಧರ್ಮಗಳು ಅದೆಲ್ಲ ತದನಂತರ ಬಂದಂಥದ್ದು. ಶಾಸ್ತ್ರಗಳು ಸನಾತನವಾಗಿರುವಂಥದ್ದು. ಅದಕ್ಕೆ ಜೈ ಶ್ರೀರಾಮ್, ರಾಮ ಅಂದ ತಕ್ಷಣವೇ ಭಾರತ ದೇಶದಲ್ಲಿರುವಂಥವರು ಅಥವಾ ವಿದೇಶದಲ್ಲಿರುವಂತಹ ಯಾರೇ ಹಿಂದೂಗಳಾಗಿರಲಿ ಅವರ ರೋಮಾಂಚನ ಆಗುತ್ತೆ, ರಕ್ತ ಬಿಸಿ ಆಗುತ್ತೆ, ಕೂದಲು ನಿಂತ್ಕೊಳ್ಳುತ್ತೆ. ಯಾಕೆಂದರೆ ರಾಮ ಅಂದ್ರೇ ಒಂದು ಶಕ್ತಿ ಅಲ್ವಾ. ಅದಕ್ಕೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ವಾರ ಭವಿಷ್ಯವನ್ನು ಆರಂಭವನ್ನು ಮಾಡ್ತೀನಿ. ರಾಶಿಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. 18ನೇ ತಾರೀಕು ಫೆಬ್ರವರಿಯಿಂದ 24ನೇ ತಾರೀಕು ಫೆಬ್ರವರಿ ವಾರ ಭವಿಷ್ಯ ಇದು. ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಯಲ್ಲೇ ಗುರು, ಮೇಷರಾಶಿಯ ಅಧಿಪತಿಯಾದಂತಹ ಮಂಗಳ ಮಕರ ರಾಶಿಯಲ್ಲಿ ಬಹಳ ಉಚ್ಚನಾಗಿದ್ದಾನೆ. ಅಂದರೆ ಯಾರ್ಯಾರು ಮೇಷರಾಶಿಯವರಿದ್ದೀರಿ, ಪೊಲೀಸ್ ಡಿಪಾರ್ಟ್ಮೆಂಟು, ಮಿಲಿಟ್ರಿ, ಪ್ಯಾರಾಮಿಲಿಟ್ರಿ,
ನಿಮಗೆಲ್ಲ ಒಳ್ಳೆ ಸ್ಥಾನ ಮಾನ ಪ್ರಮೋಷನ್ನು ಉದ್ಯೋಗ ಇದ್ರ ಬಗ್ಗೆ ಆಸಕ್ತಿ ಇನ್ನು ಕೆಲವರಿಗೆ ಮಂಗಳ ಚೆನ್ನಾಗಿರುವಂಥ ಜಾತಕದವ್ರಿಗೆ ನಾನು ಪೊಲೀಸ್ ಆಫೀಸರ್ ಆಗಬೇಕು, ಮಿಲ್ಟ್ರಿಗೆ ಹೋಗಬೇಕು, ದೇಶ ರಕ್ಷಣೆ ಅಲ್ವಾ, ಪೊಲೀಸ್ನವರು ಅಂದರೆ ಊರುಗಳ ರಕ್ಷಣೆ ಜನಗಳ ರಕ್ಷಣೆ ಮಾಡುವಂತಹ ಕ್ಷೇತ್ರ. ಇಂತಹ ಕ್ಷೇತ್ರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿರ್ಬೋದು. ಇಂತಹ ಕ್ಷೇತ್ರದಲ್ಲಿರೋರಿಗೆಲ್ಲ ಬಹಳ ಅನುಕೂಲಕರವಾದಂತಹ ವಾರ ಈ ವಾರ ಆಗಿರುತ್ತೆ. ಹಾಗಾದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಆಗಿರುತ್ತೆ. ಆಮೇಲೆ ದ್ವಿತೀಯಾಧಿಪತಿಯಾದಂತಹ ಶುಕ್ರ ಕೂಡ ದಶಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಯಾರೇ ಆಗಲಿ ಸ್ತ್ರೀ ವಿಚಾರದಲ್ಲಿ ಮೇಷರಾಶಿಯವರು ಬಹಳ ಇರಬೇಕು. ಅದು ಸ್ತ್ರೀ ಬಾಸ್ ಆಗ್ಬಿಟ್ಟಿದ್ರಂತೂ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಮೇಷರಾಶಿಯವರಿಗೆ ಭಾನುವಾರ ಸೋಮವಾರ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ. ಧನ ನಷ್ಟ ಆಗುವಂಥದ್ದು, ಯಾವುದೇ ಪ್ರಯತ್ನಗಳು ಮಾಡಿದ್ರೆ ಅದರಲ್ಲಿ ಸೋಲಾಗುತ್ತೆ. ಕಣ್ಣುಗಳ ತೊಂದರೆ, ಕಣ್ಣಲ್ಲಿ ಒಂದು ಸ್ವಲ್ಪ ಕಸ ಅಥವಾ ನಮ್ಮ ತಲೆಯಲ್ಲಿರುವಂಥ ಕೂದಲು ಅಥವಾ ಮೈಯಲ್ಲಿರುವಂಥ ಕೂದಲು ಒಂಚೂರು ಹೋದ್ರೂ ತೊಂದರೆ ಆಗುತ್ತೆ. ಅದಕ್ಕೆ ಕಣ್ಣು ಅಂದರೆ ಬೆಳಕಿದ್ರೆ ನಾವು ಕಣ್ಣು ಮುಖಾಂತರ ನೋಡ್ತೀವಿ. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಕೂಡ ಬೆಳಕಾಗಿದೆ ಅಲ್ವಾ, ಅದಿದ್ದರಿಂದ ನಮಗೆ ಕತ್ತಲಲ್ಲಿರುವಂಥವ್ರಿಗೆ ದಾರಿಯನ್ನು ತೋರಿಸುತ್ತೆ. ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಬುಧವಾರ ತುಂಬ ಉತ್ತಮವಾದಂತಹ ಫಲ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಹೆಸರುವಾಸಿಗಳಾಗ್ತೀರಿ, ಧನಲಾಭ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ಗುರುವಾರ ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರಲ್ಲ, ದಾಂಪತ್ಯದಲ್ಲಿ ಸಂತೋಷ ಇರೋದಿಲ್ಲ. ಅದಕ್ಕೆ ವಿವಾದಗಳು ಮಾಡ್ಕೋಬೇಡಿ. ಪತ್ನಿ ಬೇರೆ ಯಾವುದೋ ಒಂದು ಸಂಸ್ಕಾರದಿಂದ ಬಂದಿರ್ತಾಳೆ, ಪತಿ ಕೂಡ ಬೇರೆ ಯಾವುದೋ ಸಂಸ್ಕಾರಗಳಿರುತ್ತೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಜೀವನ ಆಗಿರುತ್ತೆ. ಪತಿ ಪತ್ನಿಯಲ್ಲಿ ಭಾಳ ವ್ಯತ್ಯಾಸಗಳಾಗ್ತಾ ಇದ್ರೆ ಜಾತಕವನ್ನು ತಗೊಂಡು ತೋರಿಸಿ ನಾನೇ ಪರಿಹಾರಗಳನ್ನ ಮಾಡ್ಕೊಡ್ತೀನಿ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ವಾಹನಗಳಿಂದ ತೊಂದರೆ ಆಗೋದು, ಎಲ್ಲಾದರೂ ವಾಹನ ನಿಂತೋಗ್ಬಿಟ್ರೆ ಕಷ್ಟ ಆಗುತ್ತೆ, ಸ್ಟಾರ್ಟ್ ಆಗದಿದ್ರೆ ಕಷ್ಟ ಆಗುತ್ತೆ, ಒಂದ್ಸಲ ಮೈಲೇಜ್ ಕಮ್ಮಿ ಆಗ್ಬಿಡುತ್ತೆ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ. ಈ ವಾರ 5 ದಿನ ಮೇಷರಾಶಿಯವರು ಎಚ್ಚರವಾಗಿರಬೇಕು. ಭಾನುವಾರ ಸೋಮವಾರ, ವಾರದ ಕೊನೆಯ ದಿನ ಗುರುವಾರ ಶುಕ್ರವಾರ ಶನಿವಾರ 5 ದಿನ ನೀವು ಮೇಷರಾಶಿ ಜಾತಕರು ಎಚ್ಚರ, ಅಟೆನ್ಷನ್ ಪ್ಲೀಸ್. ಹಾಗಾದರೆ ಮೇಷರಾಶಿಯವರು ಈ ವಾರ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ನಿಮ್ದೇನಿದ್ರೆ 1 ಲೀಟ್ರ್ ಹಾಲು ತಗೊಂಡೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ ಈ ವಾರ ಒಳ್ಳೆಯದಾಗತ್ತೆ. ಇನ್ನು ರಾಶಿಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿಯವರು ಕಾಯ್ತಾ ಇರ್ತೀರಾ, ಗುರುಜಿ ಈ ವಾರ ನಮ್ಮ ಬಗ್ಗೆ ಏನು ಭವಿಷ್ಯ ಹೇಳ್ತಾರೆ ಅಂತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ವೃಷಭ ರಾಶಿಯವರಿಗೆ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ಹಾಗಾದರೆ ವೃಷಭ ರಾಶಿಯಾಧಿಪತಿಯಾದಂಥ ಶುಕ್ರ ನಿಮಗೆ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ಆಧ್ಯಾತ್ಮಿಕ ಕ್ಷೇತ್ರಗಳನ್ನ ದರ್ಶನ ಮಾಡಿ, ಇವಾಗ ಇಲ್ಲೇ ಕರ್ನಾಟಕ ಬೆಂಗಳೂರು ಅಥವಾ ಸುತ್ತಮುತ್ತ ಇರೋರು ಶೃಂಗೇರಿ ಶಾರದಾ ದೇವಿ ಇರ್ಬೋದು, ಹೊರನಾಡು ಅನ್ನಪೂರ್ಣೇಶ್ವರಿ ಇರ್ಬೋದು, ಹೀಗೆ ತೀರ್ಥಕ್ಷೇತ್ರಗಳ ದರ್ಶನ, ತಾಯಿಯ ದರ್ಶನವನ್ನು ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಈ ಬೆಂಗಳೂರಲ್ಲೇ ಇದೆ ಗುರುಜಿ, ನನಗೆಲ್ಲೂ ಹೋಗೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಬನಶಂಕರಿ ದೇವಸ್ಥಾನಕ್ಕೆ ಹೋದ್ರಾದ್ರೂ ತಾಯಿ ದರ್ಶನವನ್ನು ವೃಷಭ ರಾಶಿಯವರು ಮಾಡಿದ್ರೆ ತುಂಬ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿ ಜಾತಕರಿಗೆ. ಅದು ಬೆಂಗಳೂರು ದಕ್ಷಿಣದಲ್ಲಿ ಅಂದರೆ ತಾಯಿ ಬನಶಂಕರಮ್ಮ ಬಹಳ ಪ್ರಸಿದ್ಧಿ ಮತ್ತು ಶಕ್ತಿಶಾಲಿ ದೇವಿ. ನೀವು ಆ ತಾಯಿಯನ್ನು ದರ್ಶನ ಮಾಡೋದು ಅಥವಾ ಏನಾದರೂ ಸೇವೆಯನ್ನು ಮಾಡೋದು ನಿಮಗೆ ಉತ್ತಮವಾದ ಫಲ ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದರೆ ವೃಷಭ ರಾಶಿಯವರಿಗೆ ಹೇಗಿದೆ ಈ ವಾರ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಭಾನುವಾರ ಸೋಮವಾರ ಸ್ನೇಹಿತರನ್ನು ಸಂಧಿಸ್ತೀರಿ, ತುಂಬ ಉತ್ತಮವಾದ ಫಲ. ಹೊಸ ಸ್ನೇಹಿತರು ಸಿಗ್ಬೋದು ಅಥವಾ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ಬೋದು. ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುವಂಥದ್ದು, ಒಡವೆ ಗಿಫ್ಟ್ಗಳು ಕಾಣಿಕೆಗಳು ಸಿಗುವ ಸಾಧ್ಯತೆಗಳು ಇದೆ. ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಬುಧವಾರ ವೃಷಭ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ವಿವಾದಗಳು ಉಂಟಾಗುವಂಥದ್ದು, ವಾಗ್ವಾದಗಳು. ಅದಕ್ಕೆ ನಾನು ಹೇಳಿದ್ದೇ ಸರಿ ಅಂತ ನಾವು ವಿವಾದ ಮಾಡೋದು ಸರಿ ಇರಲ್ಲ. ಮಾತು ಬೆಳೆಸ್ಕೋಬೇಡಿ. ಕೆಲವರಿಗೆ ಗೌರವ ನಷ್ಟ ಆಗುವಂಥದ್ದು, ದುಃಖ ಹೆಚ್ಚಾಗುವ ಸಾಧ್ಯತೆಗಳು ಇದೆ. ಇನ್ನು ವಾರದ ಕೊನೆ 3 ದಿನ ಗುರುವಾರ ಶುಕ್ರವಾರ ಶನಿವಾರ ತುಂಬ ಟೈಮ್ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತೆ,
ಧೈರ್ಯೇ ವಸತೆ ಲಕ್ಷ್ಮೀ. ಹಂಗಾರೆ ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ. ಧನಮೂಲಂ ಇದಂ ಜಗತ್. ಧನ ಬೇಕಾ? ಪ್ರಯತ್ನ ಮಾಡಿ ಧನ ಪ್ರಾಪ್ತಿಯಾಗುತ್ತೆ. ಬಿಸ್ನೆಸ್ ಮ್ಯಾನ್ಗಳಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ರಾಜಕಾರಣಿಗಳು ಜನಪ್ರಿಯತೆ ಹೆಚ್ಚಾಗುತ್ತೆ. ಸೆಲೆಬ್ರಿಟಿಗಳಿಗೆ ಹೆಸರುವಾಸಿ ಆಗ್ತೀರಿ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸವನ್ನ ಮಾಡ್ತೀರಿ. ಜಯ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗತ್ತೆ. ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024ರ ಮಿಥುನ ರಾಶಿ ಭವಿಷ್ಯ ನೋಡಿ. ನಿಮಗೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ, ಆಮೇಲೆ 6ನೇ ಮನೆ ಅಧಿಪತಿ 8ನೇ ಮನೆ ಸಂಚಾರ, ವಿಪರೀತ ರಾಜಯೋಗ ಮಿಥುನ ರಾಶಿಯವರಿಗೆ. ಹೇಗೆ? ಕಷ್ಟಪಟ್ಟರೆ ಫಲ. ವಿಪರೀತ ರಾಜಯೋಗ ಅಂದ್ರೆ ಕಷ್ಟಪಟ್ಟಾಗ ಬರುವ ಸುಖವೇ ಬೇರೆ, ಕಷ್ಟಪಡದೆ ಸಿಗುವ ಸುಖವೇ ಬೇರೆ. ಮಿಥುನ ರಾಶಿಯವರಿಗೆ 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024ರ ವಾರ ಭವಿಷ್ಯವನ್ನ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಗುಪ್ತವಾದಂತಹ ಧನ, ಪತಿ ಅಥವಾ ಪತ್ನಿಯ ಕಡೆಯಿಂದ ಧನ ಪ್ರಾಪ್ತಿ, ಅಥವಾ ನೀವು ಪ್ರೀತಿ ಮಾಡ್ತಾ ಇದ್ದಂತಹ ಪ್ರಿಯತಮ ಇರ್ಬೋದು ಅಥವಾ ಪ್ರಿಯತಮೆಯಿಂದ ನಿಮಗೆ ಧನ ಪ್ರಾಪ್ತಿ, ಗುಪ್ತವಾಗಿ ಧನ ಬರುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ ಸೋಮವಾರ ಅಧಿಕ ಖರ್ಚು ಉಂಟಾಗುವ ಸಾಧ್ಯತೆ, ಅನಾರೋಗ್ಯ, ಶೀಘ್ರ ಕೋಪ, ಭಯ, ಆತಂಕಗಳು ಹೆಚ್ಚಾಗುತ್ತೆ. ಕೋಪ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಒಂದೊಂದ್ಸಲ ಸಡನ್ನ ಕೋಪ ಬಂದ್ಬಿಡುತ್ತೆ. ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಮನಸ್ಸು ತಡೆಯೋಕ್ಕಾಗಲ್ಲ, ಟೆನ್ಷನ್ ಜಾಸ್ತಿಯಾಗಿ ಕೋಪ ಬರ್ಬೋದು. ಕೋಪ ಮಾಡ್ಕೋಬೇಡಿ. ಭಾನುವಾರ ಸೋಮವಾರ ಬಿಟ್ರೆ ಮಂಗಳವಾರ ಬುಧವಾರ ತುಂಬಾ ಚೆನ್ನಾಗಿರ್ತೀರಾ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಭಾಗ್ಯೋದಯದ ದಿನಗಳು ನಿಮಗೆ. ಆಮೇಲೆ ಬಡ್ತಿ, ಪ್ರಮೋಷನ್ ಸಿಗೋದು, ಧನ ಪ್ರಾಪ್ತಿ ಎಲ್ಲ ಆಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಶತ್ರುಗಳಿಂದ ಅಪಮಾನ, ಪತ್ನಿ ಮಕ್ಕಳಿಗೆ ವ್ಯಾಧಿಯಾಗುವಂಥದ್ದು, ಮಕ್ಕಳಿಗೆ ಆರೋಗ್ಯ ಸಮಸ್ಯೆ, ಅಥವಾ ನಿಮ್ಮ ಸಂಗಾತಿ, ನಿಮ್ಮ ಪತಿ ಇರ್ಬೋದು ಅಥವಾ ನಿಮ್ಮ ಪತ್ನಿ ಇರ್ಬೋದು, ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಮಿಥುನ ರಾಶಿಯವರು 5 ದಿನ ಎಚ್ಚರವಾಗಿರಬೇಕು. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹಾಗಾದರೆ ಮಿಥುನ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಮೊದಲೇ ಹೇಳ್ಬಿಟ್ಟಿದ್ದೀನಿ. ನೀವು ತೀರ್ಥಕ್ಷೇತ್ರ ದರ್ಶನ ಮಾಡಬೇಕು. ಬೆಂಗಳೂರು ಸೌತು ಅಥವಾ ಬೆಂಗಳೂರಲ್ಲಿದ್ದರೆ ತಾಯಿ ಬನಶಂಕರಮ್ಮನ ದರ್ಶನ ಮಾಡಬೇಕು, ಅಥವಾ ಏನಾದರೂ ಸೇವೆಯನ್ನು ಮಾಡಬೇಕು. ಈ ಪರಿಹಾರವನ್ನ ಮಾಡಿಕೊಂಡ್ರೆ ಒಳ್ಳೆ ಫಲ ಅನ್ನೋದು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಇನ್ನು ಮಿಥುನ ರಾಶಿಯವರು ಇನ್ನೇನು ಫಲಾನುಫಲವನ್ನ ನೀವು ಅಪೇಕ್ಷೆ ಮಾಡ್ಬೋದು ಅಂದಾಗ, ಬುಧ ಕೂಡ 9ನೇ ಮನೆಯಲ್ಲಿ ರಾಶಿ ಪರಿವರ್ತನೆ ಆಗೋದ್ರಿಂದ ತಿರುಪತಿ ಬಾಲಾಜಿ ಏಕಾದಶಿ ಕೂಡ ಬರ್ತಾ ಇದೆ. ನಿಮ್ಗಾಗಲೇ ಹೇಳಿದ್ದೀನಿ, 20ನೇ ತಾರೀಕು ಫೆಬ್ರವರಿ 2024 ಏಕಾದಶಿ ಇದೆ. ತಿರುಪತಿ ಬಾಲಾಜಿ ಏಕಾದಶಿ ದಿವಸ ನೀವು ದರ್ಶನವನ್ನು ಮಾಡೋದ್ರಿಂದನೂ ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024ರ ಕರ್ಕಾಟಕ ರಾಶಿ ಭವಿಷ್ಯ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ, ಸಪ್ತಮದಲ್ಲಿ ಮಂಗಳ, ಮತ್ತೆ ಅಷ್ಟಮದಲ್ಲಿ ಬುಧ ಸಂಚಾರ. ಹಂಗಾರೆ ಬುಧ 8ನೇ ಮನೆಗೆ ಹೋಗಿದ ತಕ್ಷಣ ಕೆಟ್ಟ ಫಲ ಪ್ರಾಪ್ತಿಯಾಗುತ್ತಾ? ಖಂಡಿತ ಇಲ್ಲ. ಬುಧ ಗೋಚಾರದಲ್ಲಿ 8ನೇ ಮನೆಗೆ ಹೋದಾಗ ನಿಮಗೆ ಗುಪ್ತವಾದಂತಹ ಜ್ಞಾನವನ್ನು ಕೊಡ್ತಾನೆ. ಬುಧ 3ನೇ ಮನೆ ಅಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಅಷ್ಟಮ ಭಾವಕ್ಕೆ ಹೋಗ್ತಾನೆ. ಸೂರ್ಯ ಮತ್ತು ಶನಿ ಅಷ್ಟಮದಲ್ಲೇ ಇರೋದ್ರಿಂದ ನಿಮಗೆ ಅಷ್ಟಮ ಶನಿ ಕಾಟನೂ ಇರುತ್ತೆ. ಶನಿ ಮಹಾದಶೆ, ಶನಿ ಭುಕ್ತಿ ಇರುವಂಥವ್ರು ಬಹಳ ಎಚ್ಚರವಾಗಿರ್ಬೇಕಾಗುತ್ತೆ. ಆಮೇಲೆ ನೀಚ ಸ್ತ್ರೀಯ ಸಹವಾಸ ಯಾರಾದರೂ ಮಾಡಿದ್ರೆ ಬಹಳ ಎಚ್ಚರ. ಯಾರೇ ಆಗಲಿ, ನೀಚ ಜನ, ನೀಚ ಪುರುಷ ಅಥವಾ ನೀಚ ಸ್ತ್ರೀ, ಅದರಲ್ಲೂ ಕೂಡ ಅಂಥವರಿಂದ ಅಪಮಾನಗಳಾಗುವ ಸಾಧ್ಯತೆ ಇರುತ್ತೆ. ಕರ್ಕಾಟಕ ರಾಶಿಯವರು ಎಚ್ಚರ. ಆಮೇಲೆ ಮಂಗಳ
ನಿಮಗೆ 5ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿ ಸಪ್ತಮದಲ್ಲಿ ಸಂಚಾರ. ಅವಾಗ ನಿಮಗೇನು ಉದ್ಯೋಗ ಕ್ಷೇತ್ರದಲ್ಲಿ ಹೇಗಿರ್ತೀರಿ, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನಲಾಭ ಪ್ರಾಪ್ತಿಯಾಗುವ ಯೋಗ ಕೂಡ ಉಂಟಾಗುತ್ತೆ. ಈಗ ಈ ವಾರದಲ್ಲಿ ಎಷ್ಟು ದಿನ ಶುಭ ಕರ್ಕಾಟಕ ರಾಶಿಯವರಿಗೆ ಅಂದರೆ ಭಾನುವಾರ ಸೋಮವಾರ ಟೈಮ್ ತುಂಬ ಚೆನ್ನಾಗಿದೆ. ವಿವಾಹ ಭಾಗ್ಯ, ಗುರುಜಿ ನೀವು ಹೇಳಿದ್ರಿ ವಿವಾಹ ಭಾಗ್ಯ ಅಂತ, ವಧು ಸಿಕ್ಕಿದ್ಲು ಅಥವಾ ವರ ಸಿಕ್ಕದ, ಆದರೂ ವಿವಾಹ ಜೀವನದಲ್ಲಿ ಈಗ ಸಮಸ್ಯೆ ಅಂದರೆ ನಾನು ಜವಾಬ್ದಾರಿ ಅಲ್ಲ, ವಿವಾಹ ಭಾಗ್ಯ. ಆದರೂ ಇಬ್ಬರ ಜಾತಕವನ್ನು ನೀವು ತೋರಿಸಿ ಬರೀ ಸಾಲಾವಳಿ ತೋರಿಸ್ತೆ ಪ್ರಯೋಜನ ಆಗಲ್ಲ. ಮ್ಯಾಚಿಂಗ್ ಆಫ್ ದ ಹರಸ್ಕೋಪ್ ನೀವು ಮಾಡಬೇಕು. ಯಾಕೆಂದರೆ ನಿಮಗೆ ಸಿಗುವಂತಹ ವಧು ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ, ನಿಮಗೆ ಹೊಂದ್ಕಂತಾರ ಮುಖ್ಯ. ನಿಮಗೆ ಸಿಗುವಂತಹ ವರ ಆಯುಷ್ ಚೆನ್ನಾಗಿದೆಯಾ, ಆರೋಗ್ಯ ಚೆನ್ನಾಗಿರುತ್ತಾ, ಮಕ್ಕಳಾಗ್ತಾರ ಇಲ್ವಾ, ಆಯುಷ್ಯ ಇಲ್ಲ ಅಂದರೆ ಮತ್ತೆ ಮರುವಿವಾಹ ಆಗೋ ಯೋಗ ಇದೆಯಾ, ಅವೆಲ್ಲ ನಾವು ನೋಡಬೇಕಾಗತ್ತೆ. ಉತ್ತಮ ಆರೋಗ್ಯ, ಮದ್ಯ ಮತ್ತು ದ್ರವ್ಯ ವ್ಯಾಪಾರಗಳಿಂದ ಲಾಭ ಕೂಡ ಆಗುತ್ತೆ ಭಾನುವಾರ ಸೋಮವಾರ. ಇನ್ನು ಮಂಗಳವಾರ ಬುಧವಾರ ಮಾನಸಿಕವಾಗಿ ಆಯಾಸ, ಅನಾವಶ್ಯಕ ಖರ್ಚು, ಟೈಮ್ ಚೆನ್ನಾಗಿರಲ್ಲ. ಮತ್ತೆ ವಾರದ ಕೊನೆಯ 3 ದಿನ ಗುರುವಾರ ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರುತ್ತೆ. ಉನ್ನತವಾದ ಅಂತಸ್ತು, ಬಡ್ತಿ ಮತ್ತೆ ಪ್ರಮೋಷನ್, ಕಾಣಿಕೆಗಳು, ಗಿಫ್ಟ್ಗಳು ಸಿಗುವಂತ ದಿನಗಳು. ಅದು ಈ ವಾರ ಒಟ್ಟು 5 ದಿನ ಶುಭ. ಭಾನುವಾರ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಏನು ಫಲಾನುಫಲ ಅಪೇಕ್ಷೆ ಮಾಡ್ಬೋದು, ಏನು ಪರಿಹಾರವನ್ನು ನೀವು ಫಲಾನುಫಲ ಅಂತ ತಿಳಿಸಿದ್ದೀನಿ, ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂದರೆ ಈಶ್ವರನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ, ತುಂಬ ಒಳ್ಳೆ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಈ ವಾರ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಭಾನುವಾರದಿಂದ ಶನಿವಾರದವರೆಗೂ 18ನೇ ತಾರೀಕು ಫೆಬ್ರವರಿಯಿಂದ 24ನೇ ತಾರೀಕು ಫೆಬ್ರವರಿ 2024ರ ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಗೆ ಹೇಗಿದೆ, ರಾಶಿಯಾಧಿಪತಿಯಾದಂತಹ ಸೂರ್ಯ ಸಪ್ತಮದಲ್ಲಿ, ಆಮೇಲೆ ಶನಿದೇವರು ಕೂಡ ಸಪ್ತಮದಲ್ಲಿ. ವೈವಾಹಿಕ ಜೀವನದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು ನೀವು, ಯಾಕೆಂದರೆ ಕಲಹಗಳಾಗುವ ಸಾಧ್ಯತೆಗಳಿದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನ ಸಿಂಹ ರಾಶಿಯವರು ವಹಿಸಬೇಕಾಗತ್ತೆ. 6ನೇ ಮನೆಯಲ್ಲಿ ಕುಜ ಮತ್ತೆ ಶುಕ್ರ ಇರೋದ್ರಿಂದ ಶತ್ರುಗಳನ್ನ ಸದೆ ಬಡಿತೀರಿ, ಗೆಲುವು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೋ ಇಚ್ಛೆಗಳೆಲ್ಲ ಪೂರ್ಣ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನಗಳನ್ನು ಮಾಡಿದ್ರೆ ಅದರಲ್ಲಿ ಸಫಲತೆ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ 15ನೇ ತಾರೀಕಿಂದ 24ನೇ ತಾರೀಕು ಭಾನುವಾರದಿಂದ ಶನಿವಾರದವರೆಗೂ ಹೇಗಿದೆ ಸಿಂಹ ರಾಶಿಯವರಿಗೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತೀನಿ. ಸಿಂಹ ರಾಶಿಯವರಿಗೆ ವಾರದ ಮೊದಲು 4 ದಿನ ಸೂಪರ್ ಆಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ನೀವೇನಾದರೂ ಸರ್ವಿಸ್ ರಿಲೇಟೆಡ್ ಕೆಲಸಗಳು ಮಾಡ್ತಾ ಇದ್ರೆ ಅಲ್ಲಿ ಪ್ರಮೋಷನ್ ಸಿಗುತ್ತೆ. ಯಾಕೆ ಡಾಕ್ಟರ್ಗಳು ಕೂಡ ಸರ್ವಿಸ್ ಮಾಡುವಂಥದ್ದು, ಒಬ್ಬ ಕಾರ್ ಡ್ರೈವರು ಕೂಡ ಸರ್ವಿಸ್ ಮಾಡ್ತಾನೆ, ನಮ್ಮ ಮನೆಗೆ ಬಂದು ಏನಾದರೂ ಸಾಮಾನು ತಂದುಕೊಳ್ಳೋರು ಕೂಡ ಸರ್ವಿಸ್, ಅಡ್ವೊಕೇಟ್ಗಳು ಕೂಡ ಸರ್ವಿಸ್. ಈ ಥರ ಸೇವೆ ಮಾಡುವಂಥದ್ದು, ಜನಸೇವೆ ಮಾಡುವಂಥವ್ರಿಗೆಲ್ಲ ಪ್ರಮೋಷನ್ ಸಿಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿಯವರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಕವನ್ನು ತೋರಿಸಿ ನಿಮಗೆ ಸಿಗುವಂತಹ ವರ ಹೇಗಿದ್ದಾನೆ, ಆಯುಷ್ ಚೆನ್ನಾಗಿದೆಯಾ, ಆರೋಗ್ಯ ಚೆನ್ನಾಗಿರುತ್ತಾ, ಕೊನೆಯವರೆಗೂ ನಿಮ್ಮ ಜೊತೆಗಿರ್ತಾನ ನೋಡ್ಬೇಕಾಗತ್ತೆ. ನಿಮಗೆ ಸಿಗುವಂತಹ ವಧು ವಿವಾಹ ಆಗ್ಬೇಕಾದ್ರೆ ಕೆಲವರು ಜೀವನದಲ್ಲಿ ವಿವಾಹ ಮಂಟಪದಿಂದನೇ ವಧು ಇಲ್ದಂಗೆ ಆಗ್ಬಿಡ್ತಾರೆ. ಅಂತಹ ಪರಿಸ್ಥಿತಿಗಳು ಉಂಟಾಗಬಾರ್ದು ಅಂದರೆ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನು ತೋರಿಸ್ಬೇಕು. ನಿಮ್ಮ ಆದಾಯದಲ್ಲಿ ಕೂಡ ಏರಿಕೆ ಆಗುತ್ತೆ. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದು ಶೇರ್ ಮಾರ್ಕೆಟಲ್ಲಿ ಜಾಸ್ತಿ ಆಗ್ಬೋದು. 1 or 2 ಟೈಪ್ಸ್ ಆಫ್ ಇನ್ಕಮ್ ಇದ್ರೆ ಅಲ್ಲೆಲ್ಲ ಹಣ ಜಾಸ್ತಿ ಆಗುತ್ತೆ. ಆದರೆ ವಾರದ ಕೊನೆ 3 ದಿನ ಗುರುವಾರ ಶುಕ್ರವಾರ ಶನಿವಾರ ಖರ್ಚು ಜಾಸ್ತಿ ಆಗೋದು. ಸ್ತ್ರೀಯಿಂದ, ನೀವು ಪುರುಷರಾಗಿದ್ರೆ ನೀವು ಯಾರಾದರೂ ಆಗ್ಬೋದು, ಸ್ತ್ರೀ ಎಂದಾಗ ಯಾರೇ ಆಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ರು ಕೂಡ ನಿಮ್ಮ ಮಗಳು ಕೂಡ ಆಗಿರ್ಬೋದು. ಸ್ತ್ರೀಯಿಂದ ಅಧಿಕ ಖರ್ಚು, ಕೋಪ ಸಡನ್ನಾಗಿ ಬರುತ್ತೆ, ಶೀಘ್ರ ಕೋಪ, ಬೇಸರ, ಅದಕ್ಕೆ ಬಹಳ ಎಚ್ಚರವಾಗಿರಬೇಕು. ವಾರದ ಕೊನೆ 3 ದಿನ ಗುರುವಾರ ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರಲ್ಲ.
ಹಾಗಾದರೆ ಸಿಂಹ ರಾಶಿಯವರು ಏನು ಪರಿಹಾರವನ್ನು ಮಾಡ್ಕೋಬೇಕು ಈ ವಾರ ಅನ್ನುವಂಥ ವಿಚಾರವನ್ನು ನಾನೀಗ ತಿಳಿಸ್ತೀನಿ. ಸಿಂಹ ರಾಶಿಯವರು ರುದ್ರ ಮಂತ್ರವನ್ನು ಕೇಳುವಂಥದ್ದು, ಈಶ್ವರನ ದೇವಸ್ಥಾನದಲ್ಲಿ 1 ಲೀಟರ್ ಹಾಲು ಕೊಟ್ಟು ಅಭಿಷೇಕ ಮಾಡಿಸಿದ್ರೆ ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ನಾನೀಗ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ಯಾವುದೇ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳಿಂದ ಬಿಡುಗಡೆಯನ್ನು ಹೊಂದುತ್ತೀರಿ. ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ, ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ ಸೋಮವಾರ ಸ್ವಲ್ಪ ಅನಾರೋಗ್ಯ, ಎದೆ ನೋವು ಅಥವಾ ಹೊಟ್ಟೆ ತೊಂದರೆ ಬರ್ಬೋದು, ಅಥವಾ ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು, ಜಾಗ್ರತೆ ನಿಮ್ಮ ಮಕ್ಕಳ ಜೊತೆ. ಆಮೇಲೆ ವಾರದ ಕೊನೆ 5 ದಿನ ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೂಪರ್ ಆಗಿರ್ತೀರ. ನಿಮಗೆ ಆದಾಯದಲ್ಲಿ ಏರಿಕೆ ಆಗುತ್ತೆ. ವಿವಾಹ ಭಾಗ್ಯ, ಎಲ್ಲಾದರೂ ಶುಭ ಸುದ್ದಿಗಳು ನಿಮಗೆ ಸಿಗುವಂಥದ್ದು, ವಿವಾಹ ಯೋಗ ಉಂಟಾಗುವಂಥದ್ದು. ವಿವಾಹ ಯೋಗ ಉಂಟಾದಾಗ ನಿಮಗೆ ಸಿಗುವಂತಹ ವಧು ಅಥವಾ ವರ ಈ ಜಾತಕವನ್ನು ತೋರಿಸಿ ಏನಾದರೂ ದೋಷಗಳಿದ್ರೆ ಅದೆಲ್ಲ ಸರಿ ಮಾಡಿಕೊಂಡು ವಿವಾಹ ಆದರೆ ನಿಮ್ಮ ವಿವಾಹ ಜೀವನ ಬಹಳ ಉತ್ತಮವಾಗಿರುತ್ತೆ. ಆ ರೆಸ್ಪಾನ್ಸಿಬಿಲಿಟಿ ಅಸ್ಟ್ರಾಲಜರ್ಸ್ಗೆ, ಜ್ಯೋತಿಷಿಗಳಿಗೆ, ನಮ್ಮಂಥವ್ರಿಗೆ ತುಂಬ ಎಚ್ಚರ ಇರುತ್ತೆ. ಅದಕ್ಕೆ ನೀವು ಜಾತಕವನ್ನು ತೋರಿಸಿ ನಿಮಗೆ ಸಿಗುವಂತಹ ವಧು ಅಟ್ಲೀಸ್ಟ್ ನಿಮಗೆ ಹೊಂದ್ಕೊಂತಾರೋ ಇಲ್ವೋ ಅನ್ನೋದನ್ನಾದರೂ ನೀವು ಟೆಸ್ಟ್ ಮಾಡಿಸ್ಬೇಕು. ನಿಮಗೆ ಸಿಗುವಂತಹ ವರ ಶ್ರೀಮಂತನಾಗಿದ್ದರೂ ಕೂಡ ಆರೋಗ್ಯ ಚೆನ್ನಾಗಿಲ್ಲ, ಆಯುಷ್ ಇಲ್ಲ ಅಂದರೆ ಮತ್ತೆ ಮರುವಿವಾಹ ಆಗಬೇಕಾಗುತ್ತಾ, ದ್ವಿವಿವಾಹ ಯೋಗ ಇದೆಯಾ, ಅವೆಲ್ಲ ಜಾತಕವನ್ನು ತೋರಿಸಿ, ಅಥವಾ ಅದಕ್ಕಿಂತ ಹೆಚ್ಚು ವಿವಾಹ ಯೋಗ ಇದೆಯಾ ಅಥವಾ ಏನು ದೋಷಗಳಿದೆ ಅನ್ನೋದನ್ನು ತೋರಿಸ್ಬೇಕು. ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತೆ, ಪ್ರಮೋಷನ್ ಸಿಗುತ್ತೆ, ಬಹುಮಾನಗಳು ಕೂಡ, ಇನ್ಕ್ರಿಮೆಂಟು, ಬಹುಮಾನ ಇವೆಲ್ಲ ಸಿಗುವ ಸಾಧ್ಯತೆಗಳು ಇದೆ ಕನ್ಯಾ ರಾಶಿಯವರಿಗೆ. ಹಾಗಾದರೆ ಕನ್ಯಾ ರಾಶಿಯವರು ಏನು ಮಾಡಬೇಕು ಅಂದರೆ, ಪದ್ಮನಾಭ ಸ್ವಾಮಿ ದೇವರನ್ನ ದೇವಸ್ಥಾನ ಎಲ್ಲೇ ಇರಲಿ ನೆನಪು ಮಾಡಬೇಕು. ಪದ್ಮನಾಭ ಅಂದಾಗ 3 ತ್ರಿಮೂರ್ತಿಗಳು ಬರ್ತಾರೆ, ಬ್ರಹ್ಮ, ವಿಷ್ಣು ಮತ್ತೆ ಶಿವ. ಪದ್ಮನಾಭ ಒಂದು ಕೈಯಲ್ಲಿ ಶಿವನನ್ನ ಆರಾಧನೆ ಮಾಡಿದ್ರೆ, ಪದ್ಮನಾಭ ಸ್ವಾಮಿ ಮಲಗಿದ್ದಾಗ ಸಿಂಹಾಸನ ಅಂದರೆ ಸರ್ಪದ ಮೇಲೆ ಮಲಗಿರ್ತಾನೆ. ಮೇಲೆ ಬ್ರಹ್ಮನನ್ನ ಪದ್ಮ ನೀವು ನೋಡಿರ್ತೀರಿ, ಆ ಪದ್ಮದಿಂದ ಬ್ರಹ್ಮ ಬಂದಿರ್ತಾನೆ. ಈ ಥರ ಪದ್ಮನಾಭನನ್ನ ಅಥವಾ ಅವನ ಬೀಜ ಮಂತ್ರವನ್ನ ಕನ್ಯಾ ರಾಶಿಯವರು ಜಪ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟು ಕನ್ಯಾ ರಾಶಿಯವರಿಗೆ ಕಡಿಮೆ ಆಗುತ್ತೆ. ನಾಭಿಯಿಂದ ಬಂದಂತಹ ಬ್ರಹ್ಮ, ಬಲಗೈಯಲ್ಲಿ ಶಿವ, ತ್ರಿಮೂರ್ತಿಗಳು ಕೂಡ ಪದ್ಮನಾಭ ಸ್ವಾಮಿಯನ್ನು ನೆನಪು ಮಾಡೋದ್ರಿಂದ ಪ್ರಸನ್ನನಾಗ್ತಾರೆ. ಆದ್ದರಿಂದ ಕನ್ಯಾ ರಾಶಿಯವರು ಸ್ವಾಮಿ ಪದ್ಮನಾಭ ಸ್ವಾಮಿ ತ್ರಿವೇಂದ್ರಮಲ್ಲಿ ಬಹಳ ವಿಶೇಷವಾದಂಥ ದೇವಸ್ಥಾನ ಇದೆ. ನಾವೆಲ್ಲೇ ಇರ್ಬೋದು, ಕೇರಳದಲ್ಲಿ ಇದೆ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಮನಸ್ಸಿನಿಂದ ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಪದ್ಮನಾಭ ಸ್ವಾಮಿ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 7ಮ ರಾಶಿಗೆ ತುಲಾರಾಶಿ. ಇನ್ನು ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಫೆಬ್ರವರಿ ಇಂದ 24ನೇ ತಾರೀಕು ಫೆಬ್ರವರಿ 2024ರವರೆಗೆ ತುಲಾರಾಶಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ತುಲಾರಾಶಿಯ ಸ್ವಾಮಿ ಶುಕ್ರ ಚತುರ್ಥ ಭಾವದಲ್ಲಿ, 7ಮ ಭಾವದ ಸ್ವಾಮಿ ಮಂಗಳ ಕೂಡ ಚತುರ್ಥ ಭಾವದಲ್ಲಿ. ಮನೆಯಲ್ಲಿ ಶಾಂತಿ, ಪ್ರೀತಿ, ಸ್ನೇಹ ಇದೆಲ್ಲ ಗಂಡ ಹೆಂಡತಿ ಅನೋನ್ಯವಾಗಿರುವಂತಹ ಸಮಯ, ಅನೋನ್ಯವಾಗಿ ಸಮಯ ಕಳೆಯುವಂತಹ ಸಮಯ. ಆಮೇಲೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತವರೆಲ್ಲ ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂಥ ಕಂಪ್ನಿಗಳು ಅಥವಾ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅತಿ ಹೆಚ್ಚು ಲಾಭವನ್ನು ಕೂಡ ಮಾಡ್ಕೊತೀರಾ. ತುಲಾರಾಶಿಯವ್ರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ, ಅಜೀರ್ಣ.
ಅನಾರೋಗ್ಯ ಉಂಟಾಗುವಂಥದ್ದು, ಆರೋಗ್ಯದ ಕಡೆ ಗಮನ ಇರಲಿ. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ, ಸಂಗಾತಿಯ ಜೊತೆ ವಿವಾದ ಆಗ್ಬೋದು, ಬಹಳ ಎಚ್ಚರವಾಗಿರಿ. ಆತಂಕ, ಕೆಲವರಿಗೆ ಗೌರವ ನಷ್ಟ ಕೂಡ ಆಗುತ್ತೆ. ಇನ್ನು ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ ತುಂಬ ಟೈಮ್ ಚೆನ್ನಾಗಿರುತ್ತೆ. ಧೈರ್ಯ ಹೆಚ್ಚಾಗುತ್ತೆ, ಸಂತೋಷ ಅನ್ನೋದು ಉಕ್ಕುತ್ತೆ, ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ, ಬಡ್ತಿ ಪ್ರಮೋಷನ್ ಅನ್ನೋದು ನಿಮಗೆ ಸಿಗುತ್ತೆ. ಹಾಗಾದ್ರೆ ತುಲಾ ರಾಶಿಯವರು ಈ ವಾರ ಏನು ಪರಿಹಾರವನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ, ತುಲಾ ರಾಶಿಯವರು ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಯಾವುದೇ ದೇವಸ್ಥಾನ ಇರ್ಬೋದು, ತುಮಕೂರು ಇರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಬೇಕಾದಷ್ಟು ಇರುತ್ತೆ. ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡೋದ್ರಿಂದ ತುಲಾ ರಾಶಿಯವರಿಗೆ ಶುಭಫಲ ಪ್ರಾಪ್ತಿಯಾಗುತ್ತೆ. ಇಷ್ಟ ಇರೋರು ಅಭಿಷೇಕ ಸೇವೆಯನ್ನು ಕೂಡ ನೀವು ಮಾಡ್ಬೋದು, ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024 ವೃಶ್ಚಿಕ ರಾಶಿ ಭವಿಷ್ಯ. ಭಾನುವಾರದಿಂದ ಶನಿವಾರದವರೆಗೂ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ 3ನೇ ಮನೆಯಲ್ಲಿ ತೃತೀಯ ಭಾವದಲ್ಲಿ ಸಂಚಾರ, ಉಚ್ಚನಾಗ್ಬಿಟ್ಟಿದ್ದಾನೆ. ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್, ಮಿಲಿಟರಿ, ಪ್ಯಾರಾಮಿಲಿಟರಿ ಇದ್ದೀರಾ, ತುಂಬ ಪವರ್ ಬರುತ್ತೆ, ಪ್ರಮೋಷನ್ ಸಿಗ್ಬೋದು. ಆಮೇಲೆ ನೀವು ಉದ್ಯೋಗ ಕ್ಷೇತ್ರದಲ್ಲಿದ್ದರೆ ಅಡ್ಮಿನಿಸ್ಟ್ರೇಷನ್, ಯಾಕೆ ವಿಂಗಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತೀರಾ, ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ವೃಶ್ಚಿಕ ರಾಶಿಯವರಿಗೆ ತಿಳಿಸ್ತಾ, ಶುಕ್ರ ಕೂಡ ಅಲ್ಲೇ ಇರೋದ್ರಿಂದ ಶುಕ್ರ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ. ಹಣಕಾಸಿನ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ತೊಂದರೆಯನ್ನ ಮಾಡ್ಕೋಬಾರ್ದು. ಯಾರೇ ಆಗಲಿ ಸೆಕ್ಯೂರಿಟಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋರು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ, ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ ಭಾನುವಾರ, ಸೋಮವಾರ ಸೂಪರ್ ಆಗಿದೆ ಟೈಮು. 18ನೇ ತಾರೀಕಿಂದ 24ನೇ ತಾರೀಕು ಫೆಬ್ರವರಿ 2024 ವಾರ ಭವಿಷ್ಯ ಇದು. 18ನೇ ತಾರೀಕು 19ನೇ ತಾರೀಕು ಫೆಬ್ರವರಿ ಭಾನುವಾರ, ಸೋಮವಾರ ಉತ್ತಮ ಆಹಾರ, ವಸ್ತ್ರ, ನೀವು ಮಾಡುವಂಥ ವೃತ್ತಿನಲ್ಲಿ ಲಾಭ, ಪ್ರಮೋಷನ್, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದರೆ ವಾರದ ಕೊನೆ 5 ದಿನ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಆಪಾದನೆಗಳು ಬರುವ ಸಾಧ್ಯತೆ. ಕೋಪವನ್ನು ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದ್ರಿಂದ ಕಲಹಗಳಾಗ್ಬೋದು, ಸಂಬಂಧಗಳು ಹಾಳಾಗ್ಬೋದು, ಇನ್ನು ಕೆಲವರಿಗೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಆದರೆ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕವಾದ ಸೇವೆಯನ್ನು ನೀವು ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಚಾರ ಈ ವಾರ ನೀವೇನು ಸೇವೆ ಮಾಡಬೇಕು ಅನ್ನುವಂಥ ವಿಚಾರ ತಿಳಿಸ್ತಾ, ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನುರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024 ಧನುರಾಶಿ ಭವಿಷ್ಯ. ಧನುರಾಶಿಯವರು ಕಾಯ್ತಾ ಇದ್ದೀರಾ, ಈ ವಾರ ನಮ್ಗೆ ಯಾವ ರೀತಿ ಫಲಾನುಫಲ ಬರ್ಬೋದು? ಧನುರಾಶಿಯಾಧಿಪತಿಯಾದಂತಹ ಗುರು ಪಂಚಮದಲ್ಲಿ, ದ್ವಿತೀಯ ಭಾವದಲ್ಲಿ ಶುಕ್ರ ಅಂದ್ರೆ ನಿಮಗೆ ಹಣ ಅನ್ನೋದು ಹರಿದು ಬರುತ್ತೆ. ಯಾವ ಕೆಲಸದಿಂದ ಬರುತ್ತೆ? ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋದ್ರಿಂದ ದುಡ್ಡು ಬರುತ್ತೆ. ಡಾಕ್ಟರ್ಗಳಿಗೆ ದುಡ್ಡು ಬರುತ್ತೆ, ಲಾಯರ್ಗಳಿಗೆ ದುಡ್ಡು ಬರುತ್ತೆ, ಭಾಷಣಗಾರರಿಗೆ, ಹಾಸ್ಯಗಾರರಿಗೆ, ಸಂಗೀತಕಾರರಿಗೆ ಹಣಕಾಸು ಅಭಿವೃದ್ಧಿ ಆಗುತ್ತೆ. ಪಂಚಮಾಧಿಪತಿಯಾದಂತಹ ಮಂಗಳ, ವ್ಯಯಾಧಿಪತಿಯಾದಂತಹ ಮಂಗಳ ದ್ವಿತೀಯ ಭಾವದಲ್ಲಿರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ದುಡ್ಡು ಜಾಸ್ತಿ ಬರುತ್ತೆ. ಹಣಕಾಸು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಹೆಚ್ಚಾಗುತ್ತೆ. ಆದರೆ ನೀವು ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿರಬೇಕು. ಮಾತಾಡೋದ್ರಿಂದ ಮತ್ತೆ ಮಾತು ವಾಪಸ್ ತಗೊಳಕ್ಕಾಗಲ್ಲ, ಕಲಹಗಳಾಗ್ಬೋದು, ಎಚ್ಚರ. ನೀವು ಧನಸ್ಸು ರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಶತ್ರುಗಳನ್ನ ಸೋಲಿಸ್ತೀರಿ. 4 ದಿನ ಟೈಮ್ ಚೆನ್ನಾಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಯಾವುದೇ ಕಾಯಿಲೆಯಿಂದ ವಾಸಿಯಾಗುತ್ತೆ. ಹೊಸ ಸ್ನೇಹ ಸಿಗುವಂಥದ್ದು, ಗೃಹದಲ್ಲಿ ಶಾಂತಿಯ ವಾತಾವರಣ ಅನ್ನೋದು ನೆಲೆಸಿರುತ್ತೆ. ಆದರೆ ಇನ್ನು ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ, ಶನಿವಾರ ಆಹಾರ ಪದ್ಧತಿ, ನಾವು ಯಾವ ಸ್ಥಳದಲ್ಲಿ ಇರ್ತೀವೋ
ಆ ಆಹಾರ ಪದ್ಧತಿಯನ್ನು ನೀವು ಮಾಡಬೇಕು. ಯಾಕೆ ಅಂದರೆ ಸ್ವೀಕಾರ ಮಾಡಬೇಕು. ಪ್ರಕೃತಿ ನಮ್ಮ ಶರೀರ ಅನ್ನೋದು ಪಂಚತತ್ವಗಳಿಂದ ಆಗಿರೋದ್ರಿಂದ ಆ ಪ್ರಕೃತಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋ ರೀತಿ ಆಹಾರ ಪದ್ಧತಿ ಇರುತ್ತೆ. ಇಲ್ಲಾಂದ್ರೆ ಅಜೀರ್ಣ ಆಗೋದು, ಪೈಲ್ಸ್ ರೋಗ ಬಹಳ ಎಚ್ಚರ, ಉದ್ವೇಗ, ಕಲಹಗಳು, ಖರ್ಚು ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಹಾಗಾದರೆ ಧನಸ್ಸು ರಾಶಿಯವರು ದತ್ತಾತ್ರೇಯ ಸ್ವಾಮಿಗೆ ಹಾಲು 1 ಲೀಟರ್ ಕೊಟ್ಟು ಅಭಿಷೇಕವನ್ನ ಸೇವೆಯನ್ನ ಮಾಡೋದ್ರಿಂದ ಅಥವಾ ದತ್ತಾತ್ರೇಯ ದೇವರನ್ನ ದರ್ಶನ ಮಾಡೋದ್ರಿಂದ, ಗುರುಗಳನ್ನ ದರ್ಶನ ಮಾಡೋದ್ರಿಂದ ನಿಮಗೆ ಧನಸ್ಸು ರಾಶಿಯವರಿಗೆ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಮಕರ ರಾಶಿಯವರು ಕಾಯ್ತಾ ಇದ್ದೀರಾ, ನಮ್ಗೇನು ಫಲಾನುಫಲ? ನಿಮ್ಮ ರಾಶಿಯಾಧಿಪತಿಯಾದಂಥ ಶನಿದೇವರು ಕುಂಭರಾಶಿಯಲ್ಲಿ ಸಂಚಾರ. 19ನೇ ತಾರೀಕು ಬುಧ ಫೆಬ್ರವರಿ 2024 ಕುಂಭರಾಶಿಗೆ ರಾಶಿ ಪರಿವರ್ತನೆ. ಮಕರ ರಾಶಿಯವರಿಗೆ ಬುಧ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ 2ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಧನ ಯಾರಿಂದ ಬರುತ್ತೆ? ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಿಸೋದು, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡಿಸೋದು, ಅಥವಾ ತಂದೆಯಿಂದ ಅಥವಾ ತಂದೆಗೆ ಸಂಬಂಧಪಟ್ಟಂತ ವೃತ್ತಿ ಮಾಡ್ತಾ ಇರೋರು, ಭಾಷಣಗಾರರು, ಅಕೌಂಟೆಂಟ್, ಅದು ಯಾವ್ದಾದ್ರು ಪುಸ್ತಕಗಳನ್ನ ಪಬ್ಲಿಷ್ ಮಾಡೋರಿಗೆ ಹಣಕಾಸು ಅಭಿವೃದ್ಧಿ ಆಗುತ್ತೆ, ನಿಧಾನ ಆಗುತ್ತೆ. ಶನಿ ಮಹಾತ್ಮ ಮತ್ತೆ ಸೂರ್ಯ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇರಲ್ಲ, ಕಲಹಗಳಾಗ್ಬೋದು. ತಂದೆ ಮಕ್ಕಳಿಗೆ ಬಹಳ ಹುಷಾರು, ಆದರೆ ತಂದೆಯಿಂದ ಒಂದಲ್ಲ ಒಂದು ರೀತಿ ಲಾಭ ಕೂಡ ಆಗುತ್ತೆ. ಭಾನುವಾರ ಸೋಮವಾರ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಗ್ಯಾಸ್ಟ್ರಿಕ್, ವಾಯು ಪ್ರಕೋಪ, ಕೆಲವರಿಗೆ ಅಜೀರ್ಣ, ಅದಕ್ಕೆ ಆಹಾರ ತಿನ್ಬೇಕಾದ್ರೆ ಎಚ್ಚರ, ಪ್ರಯಾಣಗಳಲ್ಲಿ ಎಚ್ಚರ, ಯಾರು ಜೊತೆಗಾರರಿಲ್ಲದೆ ಬೇಜಾರಾಗ್ಬೋದು ಅಥವಾ ಅಪಮಾನಗಳಾಗ್ಬೋದು. ಮಕರ ರಾಶಿಯವರಿಗೆ ಈ ವಾರ 5 ದಿನ ಸೂಪರ್ ಆಗಿರುತ್ತೆ. ಭಾನುವಾರ ಸೋಮವಾರ ಬಿಟ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ, ಪ್ರಮೋಷನ್ ಆಗುತ್ತೆ, ನೀವು ಮಾಡುವಂತ ವೃತ್ತಿಯಲ್ಲಿ ನಿಮಗೆ ಲಾಭ ಕೂಡ ಆಗುತ್ತೆ. ಯಾರಿಗೆ? ಮಕರ ರಾಶಿಯವರಿಗೆ. ಹಾಗಾದ್ರೆ ಮಕರ ರಾಶಿಯವರು ಈ ವಾರ ಏನು ಮಾಡಬೇಕು, ಫಲಾನುಫಲ ಪ್ರಾಪ್ತಿಯಾಗಬೇಕು ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನ ಮಾಡೋದು, ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕೆಂಪು ಹೂವಿನಿಂದ ಅಲಂಕಾರ ಸೇವೆಯನ್ನ ಮಾಡೋದ್ರಿಂದ ಶುಭ ಫಲಗಳು ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಗೆ ಕುಂಭರಾಶಿ. ಕುಂಭರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024ರ ಕುಂಭರಾಶಿ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ಕುಂಭರಾಶಿಯವರಿಗೆ ಯಾವ ರೀತಿ ಫಲಾನುಫಲ? ನಿಮ್ಮ ರಾಶಿಗೆ ಬುಧ ಬರ್ತಾನೆ ಮಕರ ರಾಶಿಯಿಂದ ಕುಂಭರಾಶಿಗೆ 19ನೇ ತಾರೀಕು. ಜನ್ಮ ರಾಶಿಗೆ ಬುಧ ಲಾಭಾಧಿಪತಿ ಬಂದರು ಒಳ್ಳೆ ಫಲವನ್ನ ಕೊಡೋದಿಲ್ಲ. ಜನ್ಮ ಗೋಚಾರದಲ್ಲಿ ಬುಧ ಜನ್ಮ ರಾಶಿಗೆ ಬಂದಾಗ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಕೆಲವರಿಗೆ ನರಗಳ ದೌರ್ಬಲ್ಯ, ಅನಾರೋಗ್ಯ, ಇದೆಲ್ಲ ಸಮಸ್ಯೆಗಳು ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಆದರೆ ವಾರದ ಮೊದಲು 4 ದಿನ ಸೂಪರ್ ಆಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ವಾಹನಗಳಿಂದ ತೊಂದರೆ, ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಆಮೇಲೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗೋದು, ವಿವಾದಗಳು ಉಂಟಾಗುವಂಥದ್ದು, ಧನ ನಷ್ಟ ಉಂಟಾಗುವಂಥದ್ದು. ಊಟ ಮಾಡ್ಬೇಕಾದ್ರೆ ಬಹಳ ಎಚ್ಚರ, ಸ್ಥಳೀಯ ಆಹಾರ ತಿನ್ನಿ, ಜಾಸ್ತಿ ಜಂಕ್ ಫುಡ್ಸ್ ತಿನ್ಬೇಡಿ, ಅಜೀರ್ಣ ಆಗುವಂಥದ್ದು. ಇನ್ನು ಯಾರಾದ್ರೂ ಗರ್ಭವತಿ ಇದ್ರೆ ಗರ್ಭಪಾತ ಆಗುವ ಸಾಧ್ಯತೆ ಇದೆ. ಆದರೆ ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರುತ್ತೆ. ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಟೈಮು ಚೆನ್ನಾಗಿರಲ್ಲ, ನೋಟ್ ಡೌನ್ ಮಾಡ್ಕೊಳ್ಳಿ, ಆದರೆ ವಾರದ ಕೊನೆ 3 ದಿನ ಟೈಮು ಸೂಪರ್ ಆಗಿರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಯಾವುದೇ ಕಾಯಿಲೆಗಳು ಬಂದಿರುತ್ತಲ್ಲ ಅದೆಲ್ಲ ನಿವಾರಣೆ ಆಗುತ್ತೆ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ನಿಮಗೆ ವಾಹನಗಳಿಂದ ತೊಂದರೆ ಇದ್ರೆ ಏನೋ ಸ್ಟಾರ್ಟ್ ಆಗದೆ ಇರ್ಬೋದು, ಎಲ್ಲೋ ನಿಂತೋಗ್ಬಿಡ್ಬೋದು, ವಾಹನ ತಗಲಿ ನಮಗೆ ಗಾಯ ಆಗ್ಬೋದು.
ಇದೆಲ್ಲ ಸಮಸ್ಯೆಗಳು ವಾರದ ಕೊನೆಯ ದಿನಗಳು ಬರ್ತಾ ಬರ್ತಾ ಗುರುವಾರ, ಶುಕ್ರವಾರ, ಶನಿವಾರ ಬರ್ತಾ ಎಲ್ಲ ಸಾಲ್ವ್ ಆಗುತ್ತೆ. ವೆಯ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಕುಂಭರಾಶಿ ಜಾತಕರಿಗೆ ಹಾಗಾದ್ರೆ ಕುಂಭರಾಶಿ ಜಾತಕರು ಏನು ಪರಿಹಾರಗಳನ್ನು ನೀವು ಮಾಡ್ಕೋಬೇಕು ಈ ವಾರ ಅಂದಾಗ, ನೀವು ಈ ವಾರ ಪದ್ಮನಾಭ ಸ್ವಾಮಿಯ ಮಂತ್ರ ಜಪ ಮಾಡುವಂಥದ್ದು. ಯಾಕಂದರೆ ಬ್ರಹ್ಮನ ಒಂದು ಕೈಯಲ್ಲಿ ಒಂದು ಪದ್ಮ ಅಂದಾಗ ನಾಭಿಯಿಂದ ಮಹಾವಿಷ್ಣುವಿನಿಂದ ಬರುವಂಥವನು ಬ್ರಹ್ಮ, ಮತ್ತು ಇನ್ನೊಂದು ಕೈಯಲ್ಲಿ ಶಿವ, ಈ ತ್ರಿಮೂರ್ತಿಗಳಿರೋದ್ರಿಂದ ಕುಂಭರಾಶಿ ಜಾತಕರು ಪದ್ಮನಾಭ ಸ್ವಾಮಿಯ ನೆನಪು ಅಥವಾ ಸೇವೆ ಮಾಡೋದ್ರಿಂದ, ಅಲಂಕಾರ ಸೇವೆಯನ್ನು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನು ಈ ವಾರ ಫಲಾನುಫಲ ಹೇಳ್ತಾರೆ ಅಂತ. 18ನೇ ತಾರೀಕು ಫೆಬ್ರವರಿ 2024ರಿಂದ 24ನೇ ತಾರೀಕು ಫೆಬ್ರವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಮೀನರಾಶಿಗೆ ರಾಹು ಬಂದ್ಬಿಟ್ಟಿದ್ದಾನೆ. ತಾಯಿಗೆ ಮಾನಸಿಕ ಟೆನ್ಷನ್ ಇರ್ಬೋದು, ಅಥವಾ ನಿಮಗೆ ಮಾನಸಿಕವಾಗಿ ಟೆನ್ಷನ್ಗಳನ್ನ ರಾಹು ಕೊಡ್ತಾ ಇರ್ತಾನೆ. ಅದು ರಾಹು ಮಹಾದಶೆ ನಡೀತಾ ಇರೋರಿಗೆ ಅಥವಾ ಚಂದ್ರ ಮಹಾದಶೆ ನಡೀತಾ ಇರೋರಿಗೆ. ಹಾಗಾದ್ರೆ ಈ ವಾರ ಬುಧ ಕೂಡ 12ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಕುಜ ಶುಕ್ರ 11ನೇ ಮನೆಯಲ್ಲಿ ಸಂಚಾರ, ದ್ವಿತೀಯ ಭಾವದಲ್ಲಿ ಗುರು. ನಾನು ಮಾಡೇ ಮಾಡ್ತೀನಿ, ಹಾಗೇ ಆಗುತ್ತೆ ಅಂತ ಪ್ರಯತ್ನ ಪಟ್ಟರೆ ನಿಮಗೆ ಲಾಭ ಕೂಡ ಬರುತ್ತೆ. ಮಿಲಿಟರಿ, ಪ್ಯಾರಾಮಿಲಿಟರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋರಿಗೆ ಧನ ಲಾಭ ಕೂಡ ಆಗತ್ತೆ. ನಿಮಗೆ ಜಯ ಭಾನುವಾರ ಸೋಮವಾರ ಟೈಮ್ ಚೆನ್ನಾಗಿದೆ, ಜಯ ಪ್ರಾಪ್ತಿಯಾಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಹೆಚ್ಚಾದಾಗ ನಾವೇನು ಅನ್ಕೊಂತೀವೋ ಎಲ್ಲವನ್ನ ಸಾಧನೆ ಮಾಡುವಂಥ ಟೈಮು. ಸ್ನೇಹಿತರಿಂದ ನಿಮಗೆ ಸಹಾಯ ಅಥವಾ ನೆರೆಹೊರೆಯವರಿಂದ ನಿಮಗೆ ಸಹಾಯ ಸಿಗುವಂಥದ್ದು, ಮತ್ತೆ ಉತ್ತಮವಾದ ಕೀರ್ತಿ ಭಾನುವಾರ ಸೋಮವಾರ ಪ್ರಾಪ್ತಿಯಾಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 5 ದಿನ ಮೀನರಾಶಿಯವರು ಜಾಗೃತಿಯಾಗಿರ್ಬೇಕು. ಏನ್ ಮಾಡಬೇಕು? ನಿದ್ರಾಭಂಗ ಆಗ್ಬೋದು, ಕೆಲವರಿಗೆ ಮಲಗಿದ್ರೆ ನಿದ್ದೆ ಬರಲ್ಲ, ಯಾರೋ ಒಬ್ರು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಟ್ರೆ ರಾತ್ರಿ ನಿದ್ದೆ ಬರಲ್ಲ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಅದಕ್ಕೆ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ಅಥವಾ ಮಕ್ಕಳ ಜೊತೆ ವಿವಾದ ಆಗ್ಬೋದು, ಇಲ್ಲ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು, ನಿಮ್ಮ ಮಾನಸಿಕ ಸ್ಥಿತಿ ಅಸಮತೋಲನ ಉಂಟಾಗ್ಬೋದು, ಮೆಂಟಲ್ ಟೆನ್ಷನ್ ಆಗ್ಬೋದು. ಮೆಡಿಟೇಷನ್ ಮಾಡಿ. ಹಾಗಾದ್ರೆ ಮೀನರಾಶಿಯವರು ಈ ವಾರ ಏನ್ ಮಾಡಬೇಕು ಅಂದಾಗ, ಸೋಮವಾರ ವಾರದ ಮೊದಲನೇ ದಿನ ಸೋಮವಾರ, ಭಾನುವಾರ ನಂತರ ಸೋಮವಾರ, ಅದಕ್ಕೆ ಸೋಮವಾರನೇ ನೀವು ಈಶ್ವರನ ಲಿಂಗಕ್ಕೆ ಹಾಲು, ತುಪ್ಪ, ಮೊಸರು ಈ 3 ಕೊಟ್ಟು ಅಭಿಷೇಕವನ್ನ ಮಾಡಿಸಿ, ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಮೀನರಾಶಿ ಅವರಿಗೆ ಈ ವಾರ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ನಾನಿವತ್ತು ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ನೀವು ಅಪ್ಪಿತಪ್ಪಿ ಒತ್ತಿಲ್ಲ ಅಂದರೆ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಬೆಳಕನ್ನ ನೀವು ತೋರಿಸೋಕೆ ಸಹಾಯವನ್ನ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ಭಗವಂತ ಅಷ್ಟೈಶ್ವರ್ಯಗಳು ಕೊಟ್ಟು ಸುಖ ಸಮೃದ್ಧಿ ಕೊಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.